हेलो फ्रेंड्स, वेलकम बैक टू आवर चैनल रिकवरी एजेंट की बजाओ। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो, लेकिन अगर पैसे नहीं है तो टेंशन लेकर परेशान होने की कोई ज़रूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। गाइस, अगर आपका कोई भी क्रेडिट कार्ड या पर्सनल लोन का पेमेंट ड्यू है तो डेट कलेक्शन टीम की तरफ से आपको कॉल्स आएगी, वो आपको रेगुलर फॉलोअप करते रहेंगे। कॉल्स भी आएंगे और विजिट्स भी होगी, ये उनका काम है। लेकिन इनके काम के अंदर कुछ नियम है, ग्राहक के भी कुछ अधिकार है। रिकवरी के एजेंट आपके साथ में बदतमीजी या हरासमेंट की कोई भी एक्टिविटी नहीं कर सकते। अगर रिकवरी वाले आपको परेशान कर रहे हैं या आपको किसी प्रकार का हरासमेंट झेलना पड़ रहा है रिकवरी वालों की तरफ से, तो आप हमारी पेड सर्विस का लाभ ले सकते हैं। स्क्रीन पर दिए हुए नंबर पर आप हमें व्हाट्सएप करें, हमारी पेड सर्विस की डिटेल्स आपको मिल जाएगी। गाइस, अगर वीडियो पसंद आती है तो वीडियो को जरूर लाइक करें, अपने अपने कॉन्टैक्ट्स में जरूर शेयर करें। चैनल पर नए हो तो चैनल को जरूर सब्सक्राइब करें। और कौन सा कॉन्वर्सेशन ये वाली वीडियो में आपको सबसे ज्यादा पसंद आया वो कमेंट करके जरूर बताएं। आइए स्टार्ट करते हैं ये वीडियो, देखते हैं कौन से रिकवरी वाले की कैसे ढुकाई होती है। धन्यवाद दोस्तों। ಹಲೋ ಸಮೀರುಲ್ ಅವರ ಹೌದ್ರಿ ಹಲೋ ಹಾ ಹೌದು ಸರ್, ಹುಬ್ಳಿಯಿಂದ ಮಾತಾಡಿದ್ರು ಕೊಡಲ್ಲ ಸರ್. ಅದು ಈ ಮಂತ್ ಇ ಎಮ್ ಐ ಇನ್ನೂ ಕಟ್ಟಿಲ್ಲಲ್ರಿ ನೀವು? ಹಾ ಕಟ್ಟಿಲ್ರಿ. ಅಲ್ಲಿ ಲೇಟ್ ಭಾಳ ಆಗ್ತದ್ರಿ, ನಾಳೆ ಜಲ್ದಿ ಕಟ್ಟಾರ 5 ತಾರೀಕಿಗೆ. ಎಷ್ಟು ಲೇಟ್ ಅಂದ್ರೆ ಎಷ್ಟು ಆತ್ರಿ? 5ನೇ ತಾರೀಕಿಂದ ಆಲ್ರೆಡಿ 22 ತಾರೀಕು ಬರ್ತಲ್ರಿ, ಇವತ್ತು ನೀವು ಜಲ್ದಿ ಕಟ್ಟೋರು ಅದಕ್ಕೆ ಹೇಳ್ತೀನಿ. ಇಲ್ಲ ಸ್ವಲ್ಪ ಪೇಮೆಂಟ್ ಇಶ್ಯೂ ಐತಿ, ಸದ್ಯಕ್ಕೆ ಆಗಂಗಿಲ್ಲ ಪೇಮೆಂಟ್. ಮತ್ತೆ ಯಾವಾಗ ಆಗ್ತತ್ರಿ? ಇನ್ನೂ 3-4 ತಿಂಗಳು ಆಗ್ತೈತಿ. ಎಷ್ಟು ರೀ? 3ರಿಂದ 4 ತಿಂಗಳು ಆಗ್ತೈತಿ. ಯಾಕ್ರಿ 3ರಿಂದ 4 ತಿಂಗಳ ಮಟ್ಟ? ಈಗ ರೀಸೆಂಟ್ ಆಗಿ ಲೋನ್ ತೊಗೊಂಡಿದ್ದೈತಲ್ರಿ, 5ನೇ ಕಂತ ಐತಿ ನಿಮ್ದು. ಈಗ 4 ಕಂತ ಕಟ್ಟಿದ್ರಿ, ಈಗ ಯಾಕೆ ಓಡಿ ಬಿಡಾಕ್ ಬರಂಗಿಲ್ರಿ? ಹಂಗ ಬಿಡಕ್ ಬರಂಗಿಲ್ಲ, ಕಟ್ಬೇಕ್ರಿ, ಬಿಡಾಕ್ ಬರಂಗಿಲ್ಲ. ನಾನ್ ಸ್ಟಾರ್ಟರ್ ಆಗ್ತೀರಿ ನಿಮ್ಗೆ, ಮತ್ತೆ ಸಿವಿಲ್ ಹಾಳಾಗ್ಬಿಡತ್ತೆ ನಿಮ್ಗೆ. 6 ಮಂತ್ ಒಳಗೆ ನಾನ್ ಸ್ಟಾರ್ಟರ್ ಓಡಿ ಆಗ್ಬಿಡತ್ತಲ್ಲ. ಅದ್ ಮುಂದೆ ನೋಡೋಣ, ಸದ್ಯಕ್ಕೆ ಪೇಮೆಂಟ್ ಇಲ್ಲ ನನ್ನ ಹತ್ರ. ಇಲ್ಲ ಸರ್, ಅಡ್ಜಸ್ಟ್ಮೆಂಟ್ ಮಾಡಿ ಏನಾರ ಮಾಡಿ ಕಟ್ಬೇಕ್ರಿ, ಹಂಗೆ ಬಿಡಾಕ್ ಬರಲ್ಲ. ಇಲ್ಲ ಪೇಮೆಂಟ್ ಇಲ್ಲ ಅಂದ್ಮೇಲೆ ಬಿಡಕ್ ಬರಂಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಯಾರು ಇಟ್ಕೊಂಡು ಕುಂತಾರ? ಪೇಮೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ಲಿ? ಪೇಮೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ? ಮತ್ತೆ ಲೋನ್ ತಗೊಂಡ್ರಿ ಅಂದ್ರೆ ಕಟ್ಬೇಕಲ್ರಿ. ಈಗ ರೀಸೆಂಟ್ ಆಗಿ ಲೋನ್ ತಗೊಂಡ್ 4 ತಿಂಗಳು ಕಟ್ಟಾಕ ನೀವು ಮನ್ಸಿಗೆ ಬಂದಾಗ ಕಟ್ಟಾಕ್ ತಗೊಂಡಿಲ್ಲಲ್ರಿ ಸರ್ ಲೋನ್? ಏನ ಹೌದ್ರಿ? ಪ್ರಾಬ್ಲಮ್ ಇತ್ತಂದ್ರೆ ಒಂದ್ 2-3 ದಿನ ಹೆಚ್ಚಾಗ ಕಟ್ಟ. ಅಲ್ಲಿ ನೀವು ಎಷ್ಟು ತಿಲ್ಲ 3-4 ತಿಂಗಳ ಕಟ್ಟಾಕ ಆಗಲ್ಲ ಅಂತ ಅಂದ್ರೆ ಮತ್ತೆ ಲೋನ್ ತಗೊಂಡಿ ನೀವು ನಿಮಗೆ ಮನ್ಸಿಗೆ ಬಂದಾಗ ಕಟ್ಟವ್ರನ್ರಿ ನೀವು? ಕರೆಕ್ಟ್, ನನ್ನ ಕಡೆ ದುಡ್ಡು ಇದ್ರೆ ಕಟ್ಟವಲ್ಲ ನಾನು. ಸರ್ ಅದನ್ನ ಹೇಳತ್ತನಲ್ಲ, ಅಡ್ಜಸ್ಟ್ಮೆಂಟ್ ಕಟ್ಬೇಕಲ್ಲ, ದುಡ್ಡು ಇಲ್ಲ ಅಂದ್ರೆ ಹೆಂಗ್ರಿ ಮತ್ತೆ? ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡಂಗಿಲ್ಲ, ನಾ ಯಾಕೆ ಮಾಡ್ಲಿ ಅಡ್ಜಸ್ಟ್ಮೆಂಟ್? ಯಾಕೆ ಮಾಡಕ್ ಮತ್ತೆ ಲೋನ್ ತಗೊಂಡಿರಲ್ಲ? ಅದೇ ನೀವು ಕೊಟ್ರಿ ತಗೊಂಡಿ, ನೀವ್ ಯಾಕೆ ಕೊಟ್ರಿ ಲೋನ್? ಅಲ್ಲ, ನಿಮಗ್ ತಗೊಳಂಗಲ್ಲೇನ್ರಿ? ನೀವ್ ಯಾಕೆ ತಗೋಬೇಕು ಮತ್ತೆ ಲೋನ್? ನಾ ತೊಗೊಳಕ 10 ತಗೋತೀನಿ. ಯಾರ ಮನೆಗೆ ಯಾರು ಬರಂಗಲ್ರಿ? ಆನ್ಲೈನ್ ಲೋನ್ ನೀವು ತಗೊಂಡಿರ್ತಿರ್ಲ, ಅಪ್ಲಿಕೇಶನ್ ಆನ್ಲೈನ್ಯಾಗ ಅಪ್ರೂವ್ ಮಾಡಬಾರ್ದು ನೀವು, ನಿಮ್ ಕಂಪ್ನಿ ಯಾಕೆ ಮಾಡ್ತಾರೆ? ನೀವ್ ಯಾಕೆ ಅದ್ರಾಗ ಅರ್ಜಿ ಹಾಕ್ತೀರಿ? ನೋಡ್ರಿ, ನಾನು ಇಷ್ಟ ಲೋನ್ ತಗೊಂಡಿಲ್ಲ ಅದಕ್ಕೆ ಲೋನ್ ಹಾಕೋದು ಬಿಡೋದು ನನ್ ಕೆಲ್ಸ, ಕೊಡೋದು ಬಿಡೋದು ನಿಮ್ ಕೆಲ್ಸ. ನೀವು ಕೊಟ್ರಿ, ಈಗ ಆಗಂಗಿಲ್ಲ. ಆಗಂಗಿಲ್ಲ, ನಾ ಈಗ ಆಗಂಗಿಲ್ಲ, ದುಡ್ಡಿಲ್ಲ ಲೋನ್ ಕಟ್ಟಾಕ್ ನೀಗಿಲ್ಲ ನಿಮಗ್ ನೀಗಿಲ್ಲ ಯಾಕೆ ತಗೋಬೇಕು ಲೋನ್? ನಾವು ಕೊಡಾಕ ನಮ್ಗೆ ಕೊಡಾಕದೀವಿ ನೋಡ್ರಿ. ನಾವ್ ಲೋನ್ $105 ತಗೋತಾರ, ಅದ್ರ ಕೆಪಾಸಿಟಿ ಇದ್ರೆ ತಗೋಬೇಕ, ಇಲ್ಲ ಅಂದ್ರೆ ತಗೋಬಾರ್ದ. ನೀವು ವಿಚಾರ ಮಾಡ್ಕೊಡ್ಬೇಕ. ನಾನ್ ಸಿಬಿಲ್ ಸ್ಕೋರ್ ಕೊಟ್ರಿ ನೀವು ನೋಡ್ರಿ, ಸಿಬಿಲ್ ಚಲೋ ಅದ ರೀ, ಸಿಬಿಲ್ ಚಲೋ ಐತೆ ಕೊಟ್ಟಿವಿ, ಮತ್ತೆ ನೀವು ಹಂಗ ಉಳಿಸ್ಕೋಬೇಕಲ್ಲ. ಇಲ್ಲ ನಾ ಬ್ಯಾಡಲ್ಲ, ನಾ ಉಳ್ಸ್ಕೊಳಂಗಿಲ್ಲ. ನಾನು ಸಿಬಿಲ್ ಬ್ಯಾಡ ಆಗಿತ್ತು ನಂಗ, ನಾ ಉಳ್ಸ್ಕೊಳಂಗಿಲ್ಲ. ಬ್ಯಾಡ ಅಂತಾರ ನಿನಗ್ ಬ್ಯಾಡ ಆಗಿರ್ಬೇಕು, ನಮಗ್ ಬ್ಯಾಡ ಆಗಿಲ್ಲ. ನಮಗ್ ದುಡ್ಡು ಕೊಟ್ಟೈತಿ, ನಮ್ಗ್ ದುಡ್ಡು ಕಟ್ಬೇಕಲ್ಲ ನೀವು? ಇಲ್ಲ ಆಗಂಗಿಲ್ಲ, ನಾ ಕೊಡ್ತೀನಿ. ನಾ ಕಡೆ ಸದ್ಯಕ್ಕೆ ದುಡ್ಡು ಆಗಂಗಿಲ್ಲ. ಯಾಕೆ ಆಗಂಗಿಲ್ರಿ? ಯಾಕೇನ್ ಜಬರ್ದಸ್ತಿ ಐತಿ? ಜಬರ್ದಸ್ತಿ ಇಲ್ಲ, ನಾವು ಮಾತಾಡತ್ತಿಲ್ಲ, ನೀವ್ ಹೆಚ್ಚ ಮಾತಾಡತ್ತೀರಿ ನೋಡ್ರಿ. ಹೌದು, ನನ್ನ ಕಡೆ ದುಡ್ಡು ಇಲ್ಲ. ಸರ್ ತೊಂದ್ರೆ ಇಲ್ಲ, ತೊಂದ್ರೆ ಇತ್ತಂದ್ರೆ ಒಂದ್ 2 ದಿನ ಟೈಮ್ ತಗೋರಿ. 2-3 ದಿನದಾಗ ತೊಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಯಾವ್ದು ತೊಂದ್ರೆ ಬಂದ್ರ 2-3 ದಿನದಾಗ ಸಾಲ್ವ್ ಆಗಂಗಿಲ್ಲ. ಏನೋ ಇದ್ರು 2-3 ತಿಂಗಳು ನಮ್ದ ನೋಟಿಸ್ ಬರಲ್ಲ, ನಮ್ ಡೈರೆಕ್ಟ್ FIR ಆಗತ್ತ, ವಾರಂಟ್ ಇಶ್ಯೂ ಆಗತ್ತ. ಆಮೇಲೆ ನೀವು ನಮಗ್ ನಾವ್ ರೆಸ್ಪಾನ್ಸ್ ತಗೊಳಂಗಿಲ್ಲ. ಅವಾಗ ನೋಡ್ರಿ ನೀವು ಆದ್ ಮಾಡ್ರಿ, FIR ಮಾಡ್ರಿ, ವಾರಂಟ್ ಇಶ್ಯೂ ಮಾಡ್ರಿ, ನಾನ್ ನೋಡ್ಕೋತೀನಿ ಮುಂದೆ. ಸರಿ ಆಯ್ತು, FIR ಮಾಡ್ತೀನಿ ತಗೋರಿ. ಮಾಡಿ FIR ಮಾಡ್ತೀನಿ, ನಾನ್ ನೋಡ್ಕೋತೀನಿ ಮುಂದಿನ. ಆಯ್ತು ನೋಡ್ಕೋರಿ, ನನ್ಗೆ ಸ್ಟೇಷನ್ ಹೋಗ್ತಿರಲ್ಲ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಮಾಡ್ರಿ FIR ಮಾಡ್ರಿ, ಕಾನೂನು ಗೊತ್ತಿಲ್ಲ ನನಗೇನಿಲ್ಲ, ಫೈನಾನ್ಸ್ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡ್ರಿ. ಗೊತ್ತಿದ್ದವ್ರು ಇದ್ರೆ ನೀವ್ ಯಾಕೆ ಓಡಿ ಕೇಳ್ತಿದ್ರಿ? ಇಷ್ಟೆಲ್ಲ ಮಾತಾಡ್ತೀರಿ ಅಂದ್ರೆ ಲೋನ್ ತಗೊಂಡಿದ್ರೆ ಸರ್ ಪ್ರಾಬ್ಲಮ್ ಐತಿ, ಒಂದ್ 2 ತಿಂಗಳು ಏನೋ ಕಟ್ಕೋತ ಹೇಳ್ತೀರಿ, ಅದನ್ನ ಬಿಟ್ಟು ಕಟ್ಟಕ್ಕಾಗಲ್ಲ,
ಲೋನ್ ತಗೊಂಡ್ರಿ ಕಟ್ಟಾಕ ಆಗೋದಿಲ್ಲ ಅಂದ್ರೆ ಹೆಂಗ್ರಿ ನೀವು ಎಫ್ಐಆರ್ ಮಾಡ್ತೀನಿ ಅಂದಿರಿ ಇಲ್ಲೋ ಮಾಡ್ರಿ ಎಫ್ಐಆರ್ ಕಂಪ್ನಿ ಮಾಡ್ದತೆ ನೈ ಯಾಕೆ ಹೇಳ್ಬೇಕ್ರಿ ಮಾಡ್ದತಿ ಅವಾಗ ಬರ್ತಿಲ್ಲ ಅವಾಗ ಹೇಳ್ತೀನಿ ನಾವು ಬರ್ತೀನಿ ಅವತ್ತು ಬರ್ತೀನಿ ನಾ ಅಲ್ಲೇ ಲೋನ್ ತಗೊಂಡ್ರೆ ಕಟ್ಟಾಕ ಆಗಿಲ್ಲ ಅಂದ್ರೆ ಸರಿ ಸ್ಟೇಷನ್ ಬರ್ತೀನಿ ನಾ ನೀ ಸ್ಟೇಷನ್ ಬಂದ ಮಾತಾಡ ಮೊದಲು ಲೋನ್ ತಗೊಂಡ್ರಿ ಅಂದ್ರೆ ಮಾಡ್ಬಿಡ್ತೇನೆ ನಾ ಸ್ಟೇಷನ್ ಆಯ್ತು ನೀ ಸ್ಟೇಷನ್ಗೆ ಬಾ ನಾ ಬರ್ತೀನಿ ಆಯ್ತು ಕರೆಸ್ತೀನಿ ತಗೋರಿ ಬರ್ರಿ ಆಯ್ತು ಬರ್ತೀನಿ ನೋಡೋಣ ಮುಂದೆ ನೋಡೋಣ ಅಂತ ಆಯ್ತು ನೋಡೋಣ ತಗೋರಿ ಆಯ್ತು ಮುಂದೆ ನೋಡೋಣ ನಂಗೆ ಗೊತ್ತೈತಿ ದಿನ ನೋಡ್ತೀವಿ ದಿನ 10 ಮಂದಿ ಕೊಡ್ತೀವಿ 10 ಮಂದಿ ಏನಿಲ್ಲ ನೀವು ದಿನ ಪ್ರಾಬ್ಲಮ್ ಇತ್ತಂದ್ರ ಹೇಳ್ತಾರ ಸರ್ ಏನೋ ಪ್ರಾಬ್ಲಮ್ ಐತಿ ಇನ್ನೊಂದ್ 15 ದಿನ ಹೋಗ್ಲಿ ಏನಾರ ಮಾಡಿ ಕಟ್ತತ್ತ ಕಟ್ಟಾಕ ಲೋನ್ ತಗೊಂಡ್ ಕಟ್ಟಾಕ ಬಿಟ್ಟಿ ರೊಕ್ಕ ಎಂತ ಮಜಾ ಮಾಡೋದ್ರಿ ನಾ ಹತ್ತು ಪ್ರಾಬ್ಲಮ್ ಹೇಳ್ರು ನಿಮ್ ಕಂಪ್ನಿ ಕೇಳಂಗಿಲ್ಲ ಇಂತ ಬಿಟ್ಟಿ ರೊಕ್ಕ ಬಾಳದಾರಲ್ಲ ನಾವ್ ಬಿಟ್ಟಿ ರೊಕ್ಕ ತಗೊಂಡಿದ್ದಕ್ಕ ನಮ್ಮಿಂದ ನಿಮ್ದು ಮನೆ ನಡೀತೈತಿ ನಾವ್ ನೀವು ನಡ್ಸೋಳಾತಿರಿ ನಮ್ಮಿಂದ ತಗೊಂಡ ನಮ್ಮಿಂದ ತಗೊಂಡ ನೀವು ಹೊಟ್ಟೆ ತುಂಬಿಸ್ಕೊಳಕತ್ತಿರಲ್ಲ ಅದನ್ನ ಹೇಳ ನಾವ್ ಅದಿವಂತ 3 ಲಕ್ಷ ತಗೊಂಡ್ ತುಂಬಿಸ್ಕೊಳಕತ್ತಿಲ್ಲ ಈಗ ಕಂಪನಿ ಮಾಡ್ಕೋತೈತಿ ದುನಿಯಾ ಇರತ್ರಿ ಕಂಪನಿ ದುನಿಯಾ ಇರತ್ತೆ ನಾನು ಏನ್ ಕೇಳ್ತಾ ಇರೋದು ಈಗ 3 ಲಕ್ಷ ತಗೊಂಡ್ ತಿನ್ನಕತ್ತಿರಲ್ಲ ಈಗ ತಿನ್ನಕತ್ತಿರಲ್ಲ 3 ಲಕ್ಷ ತಗೊಂಡ್ ನೀವು 30 ಲಕ್ಷ ತಗೊಂಡ್ ತಿಂತೀನಿ ನೀ ತಗೊಂಡ್ ಆತರ ಅಲ್ಲ ನಾವು ಬ್ಯಾಂಕಿಂದ ಹಾಕೈತೆ ಕೇಳಾಕ ರೊಕ್ಕ ತಗೋರಿ ಅದನ್ನ ಕೇಳಾಕತ್ತೈತಿ ನೀ ಏನ್ ನಿಮ್ ಏಜೆನ್ಸಿ ಇಲ್ಲ ನಾ ಆನ್ರೋಲ್ ಇಂದ ಮಾತಾಡೋದು ಹೇಳ ಎದುರಿದ್ದಾನ ಮಾತಾಡೋದು ಎಂಪ್ಲಾಯ್ ಐಡಿ ಹೇಳಿ ನೋಡೋಣ ಯಾರ ಎಂಪ್ಲಾಯ್ ಐಡಿ ಹೇಳಿ ನೋಡೋಣ ನಿನಗೆ ಯಾಕೆ ಹೇಳ್ಬೇಕು ನಾ ಬೇಕಲ್ಲ ಮತ್ತ ನೀ ಕೇಳೋ ಯಾರು ಮತ್ತ ನನಗೆ ಪೇಮೆಂಟ್ ನೀ ಅವಾಗ ಹೇಳ್ಬೇಕಿತ್ತಲ್ಲ ಕನ್ಫರ್ಮ್ ಮಾಡ್ಲ ಮತ್ತೆ ಎಂಪ್ಲಾಯ್ಡ್ ಹೇಳ ಕನ್ಫರ್ಮ್ ಮಾಡ್ತಿಲ್ಲ ಏನ್ ಬೇಕು ಮಾಡಿನಂದ್ರೆ ಏನ್ ಕೊಡ್ತೀವಿ ಏಮೇ ಕಟ್ತೀವಿ ನೀ ಮಾಡು ನೀ ಮೊದ್ಲು ಎಂಪ್ಲಾಯ್ಡ್ ಮಾಡ್ತನು ನಾ ಮಾಡಾಕ್ ರೆಡಿ ಅದೀನಿ ಸದ್ಯನ ಹೇಳ್ತೀನಿ ಎಂಪ್ಲಾಯ್ಡ್ ಹೇಳ್ತೀನಿ ಎಲ್ಲ ಹೇಳ್ತಾನ ನೀ ಏಮೇ ಕಟ್ಟುದ ಏನ್ ಹೇಳ ನಾ ಕಟ್ಟುದು ಬಿಟ್ಟುದು ಮುಂದೆ ಹೇಳ್ತೀನಿ ಪೇಮೆಂಟ್ ಬಗ್ಗೆ ಹೇಳಕತ್ತಲ್ಲ ನೀನು ಕಟ್ಟಕ್ ಅಂದ್ರೆ ಅದನ್ನ ಹೇಳ ಅದನ್ನ ಬಿಟ್ಟು ಎಂಪ್ಲಾಯ್ ಐಡಿ ಹೇಳ್ತೀನಿ ಎಂಪ್ಲಾಯ್ ಇಲ್ಲ ನಿಂಗ್ ತಮ್ಮೈತಿ ಎಂಪ್ಲಾಯ್ಡ್ ಎಂಪ್ಲಾಯ್ ದಮ್ಮೈತಿ ರೊಕ್ಕ ಕಟ್ಟಾಕ ದಮ್ಮೈತಿ ಹೇಳ ನಾ ಕಟ್ಟುದು ಬಿಟ್ಟುದು ಮುಂದೆ ಹೇಳ್ತೀನಿ ನಾ ಹೇಳ್ತೀನಿ ಹೇಳ ನನಗ ಏಜೆನ್ಸಿ ಹೆಸರು ನಿಮ್ದ ಮತ್ತೆ ನಿಂದ ಎಂಪ್ಲಾಯ್ಡ್ ನಿನಗ್ ದಮ್ ಐತಿ ಹೇಳ ನೀ ರೊಕ್ಕ ಏಜೆಂಟ್ ನೀ ಕಂಪ್ನಿ ಏಜೆಂಟ್ ನಿನಗೆ ಎಷ್ಟು ಕೆಲಸ ಕೊಟ್ಟಿದ್ಲ ಆಟ ಮಾಡ ಕಸ್ಟಮರ್ ಏನ್ ಹೇಳ್ತಾನು ಆಗ ಹೇಳ್ತಾನಲ್ಲೋ ಇರೋ ಅದ್ರಾಗ ಹೇಳ್ತೀನಿ ನೀ ಏಜೆನ್ಸಿ ಇದೆಯಲ್ಲೋ ಯಾವ ಏಜೆನ್ಸಿ ಅದನು ನೀ ಏನ್ ಹೇಳ್ತಿದ್ರು ಏಜೆನ್ಸಿ ಹೇಳ್ತಿಲ್ಲ ಏನ್ ಹೇಳ್ತೀನಿ ರೊಕ್ಕ ಕಟ್ಟೋ ನೀ ಮೊದಲು ರೊಕ್ಕ ತಗೊಂಡ್ ಯಾಕೆ ಮಾತಾಡ್ತಿ 3 ಲಕ್ಷ ಮಾತಾಡ್ತಿಲ್ಲ ನೀ ಕೊಡ್ಲಿ ನಾ ಕೆಲಸ ಮಾಡ್ತಾರ ನೀ ಲೋನ್ ತಗೊಂಡ್ ನಿನ್ನ ಮನೆಗೆ ಕಡೆಯಿಂದ ಕೊಟ್ಟಿದ್ರೆ ದುಡ್ಡು ಕಟ್ಟು ನೀ ಮೊದ್ಲು ಎಂಪ್ಲಾಯ್ಡ್ ಹೇಳು ದುಡ್ಡು ಮಕ್ಕಳಾಗ ಎಂಪ್ಲಾಯ್ಡ್ ನಂಬರ್ ಹೇಳ್ತಾನ ಮಗನ ಬೋಳಿ ಮಗನ ನಂಬರ್ ಹೇಳಿ ಮಗನ ಹುಟ್ಟೀನಿ ನೀ ಕೊಟ್ಟಿ ಮಗನ ಅದಕ್ಕೆ ಕತ್ತಿ ತುಣ್ಣಿ ಕೊಟ್ಟಿನಿ ಹುಷಣಿ ಮಗನ ನಾ ಎಂಪ್ಲಾಯ್ ಐಡಿ ಕಟ್ತೀನಿ ರಿಕವರಿ ಮಾಡೀನಿ ನಿನ್ ಮಗಳಾಗ ದಮ್ ಐತಿ ರಿಕವರಿ ಮಾಡಕ್ ಏನ್ ಚಂಡ ಏನ್ ಚಂಡಾರಿ ಮಗನ ನೀನ್ ಮಗಳಾಗ ದಮ್ಮಿಲ್ಲ ಎಂಪ್ಲಾಯ್ ಹೇಳ್ತೀನಿ ಕಟ್ಟಾಗಿಲ್ಲ ಅಂತ ನಿನ್ ಮಗಳಾಗ ನಿನ್ ಮಗಳಾಗ ದಮ್ಮೈತಿನ ಎಂಪ್ಲಾಯ್ ಹೇಳಕ ನಿನ್ ಮುಖದ ಮೇಲೆ ಸರಳ ಹೇಳತ್ತಿಲ್ಲ ಕಟ್ಟಾಗಿಲ್ಲ ಅಂತ ಎದಕ್ ಮಾತಾಡ್ಲಿ ನೀ ಯಾರ ಮಾತಾಡಕ ನೀ ಯಾರ
ನಾ ಕಂಪ್ನಿ ಎಂಪ್ಲಾಯ್ ಅದನ್ನ ಮತ್ ಹೇಳ ಮಗನ ಹೇಳಿ ಎಂಪ್ಲಾಯ್ ನಾನು ಹೇಳ್ತೀನಿ ಬೋಸ್ಡಿ ಮಗನ ಸೀದಾ ಮಾತಾಡ ಸಡಿ ಮಗನ ನೀ ಹೇಳ ನಾಟಕ ನೀನ್ ಸೀದಾ ಮಾತಾಡ ಎಂಪ್ಲಾಯ್ ಐಡಿ ಹೇಳಕ್ ರೆಡಿ ಅದನ್ನು ನೀ ಏನ್ ಗಂಟ ಹೇಳ್ತಿ ನಾ ಹೇಳ್ತೀನಿ ನಾ ಎಂಪ್ಲಾಯ್ ಐಡಿ ಹೇಳ್ತೀನಿ ನಾನು ಮುಖದ ಮೇಲೆ ನಾ ಎಂಪ್ಲಾಯ್ ಐಡಿ ಹೇಳ್ತೇನೋ ನಿನಗ ಕಟ್ಟುದೈತಿ ನಾ ಕಟ್ಟಂಗಿಲ್ಲ ಅಂತ ಹೇಳ್ತೀನಿ ನಿನ್ ಮುಖದ ಮೇಲೆ ಅಂದ್ರೆ ನಾ ಯಾಕೆ ನಿನಗೆ ಎಂಪ್ಲಾಯ್ ಐಡಿ ನಿನಗೆ ಯಾಕೆ ಹೇಳಿಲ್ಲ ನಾ ಪೇಮೆಂಟ್ ಬಗ್ಗೆ ನೀ ಯಾಕೆ ಮಾತಾಡ್ಲಿ ನೀ ಯಾರು ಲೋನ್ ತಗೊಂಡಿಲ್ಲ ನೀ ಯಾವ ನೀ ಯಾವ ಲೋನ್ ತಗೊಂಡಿಲ್ಲ ನಾ ಹೇಳ ನೀನ್ ನಾ 3 ಲಕ್ಷ ತಗೊಳ್ಳಿ ನಾ 30 ಲಕ್ಷ ತಗೊಳ್ಳಿಲ್ಲ ನೀ ಅವನ ಕೆಳವ ಯಾರ ನೀ ಯಾರ ನೀ ನಾ ಪುನಃ ಕಂಪ್ನಿ ಎಂಪ್ಲಾಯ್ ಅದ ಎಂಪ್ಲಾಯ್ ಐಡಿ ಹೇಳಿದ್ರೆ ಏಮ ಕಟ್ತೀನಿ ದಮ್ ಐತಿ ನಿನಗ ನಿಮ್ಮ ಅಜ್ಜಿ ನಿಂಗೆ ಹೇಳ್ತಿತ್ತಿಲ್ಲ ನಿಮ್ಮ ಅಜ್ಜಿ ನೀ ಸೀದಾ ಮಾತಾಡಿ ನಾ ಏನ್ ಹೇಳ್ತಾನೋ ನಿನಗೆ ಏಮ ಕಟ್ಟು ದಮ್ ಐತಿ ನಿನಗ ನಿನಗೆ ಹೇಳ್ತಿತ್ತಿಲ್ಲ ನಾ ಕಟ್ಟಂಗಿಲ್ಲ ಅಂತ ಹೇಳ ನಿನ್ ಮುಖ ಹೆಂಗ ತಗೊಂಡ್ಬಂದತ್ತಾಳದನ್ನ ನಾ ತಗೋತೀನಿ ಹೆಂಗ ತಗೊಂಡ್ಬಂದ ಚಂಡ ತಗೋದಿ ನಂದ ನೀನಂತರ ನೋಡ್ದಲ್ಲ ಹೆಂಗ್ ಬರ್ತಿ ಅವಾಗ ಫೋನ್ ಹಚ್ಚಿಲ್ಲ ಎಫ್ಐಆರ್ ಆತಿಲ್ಲ ಅವಾಗ ಹೇಳ್ತೀನಿ ನಿನಗೆ ಮಾಡ್ಲಿ ಈಗ ಮಾಡ್ಕೋ ಎಫ್ಐಆರ್ ಹೇಳ್ತಾನ ನಾ ಕಂಪ್ನಿ ಮಾಡ್ತಾನ ಯಾಕೆ ನಾ ಮಾಡ್ಲಿ ಕಂಪ್ನಿ ಮಾಡ್ತೀನಿ ಮನಿ ಬರಲ್ಲ ಅವಾಗ ಫೋನ್ ಹಚ್ಚಲ್ಲ ಅವಾಗ ಡಬ್ಬ ನೋಡಿ ಬರ್ತಿಲ್ಲ ಅವಾಗ ಗೊತ್ತ ಅವಾಗ ಕಟ್ಟಾಕ ಅವಾಗ ಮಾಡ ನೀನ್ ಎಫ್ಐಆರ್ ಮಾಡ್ಕೋಗಿ ಎಫ್ಐಆರ್ ಮಾಡ್ತ ನಾವು ಕಂಪ್ನಿ ಮಾಡೋದ್ ನಾಯಕ್ ಮಾಡಿದೀನಿ ಕಂಪ್ನಿ ಯಾವಾಗ ಮಾಡ್ತಿಲ್ಲ ಅವಾಗ ನೋಡ್ಕೋತ ಅದ ಕಂಪ್ನಿ ಮಾಡ್ದತ್ಲೆ ಅವಾಗ ಮುಚ್ಕೊಂಡ್ರೆ ಯಾಕೆ ಲೋನ್ ಮುಂದೆ ನೋಡ್ಕೋತಿಲ್ಲ ಇರ್ಲಿಲ್ಲ ಅಂದ್ರೆ ಯಾಕೆ ಲೋನ್ ತಗೋಬೇಕು ನಾಮಿಲ್ಲ ಮಗನ ನೀನ್ ಎಂಪ್ಲಾಯ್ ನಾನು ಎಂಪ್ಲಾಯ್ ಆಡಕ್ ನಾ ರೆಡಿ ಅದ ನೀ ಏಮೆ ಕಟ್ಟಕ್ ರೆಡಿ ಇಲ್ಲ ನೀ ಯಾರು ರೆಡಿ ಐತಿ ನೀ ಯಾರು ಮಾತಾಡೋ ನೀನ್ ನನ್ ಜೊತೆ ನೀ ಯಾರು ನೀ ನಾನು ಅದನ್ನ ಹೇಳಕತ್ತಲ್ಲ ನಾ ಎಂಪ್ಲಾಯ್ ಐಡಿ ಹೇಳ್ತೀನಿ ಏಮೆ ಕಟ್ತೀರಿ ನಾನ್ ಅದೇ ಮತ್ತೆ ಅದೇ ಕಟ್ತೀರಿ ಹೇಳ ಮತ್ ನಾನು ಎಂಪ್ಲಾಯ್ ಐಡಿ ನೀ ಹೇಳ ಅಂದ್ರೆ ನಾನು ಹೇಳ್ತೀನಿ ಏಮೆ ಕಟ್ತೀಯ ಕಟ್ಟಂಗಿಲ್ಲ ನಾ ಕಟ್ಟಂಗ ನಿಮ್ ಮೂತಿ ಮೇಲೆ ಹೇಳ್ತೀನಿ ಎಂಪ್ಲಾಯ್ ಐಡಿ ಹೇಳಂಗಲ್ಲ ಎದಕ್ಕೆ ಹೇಳ್ಬೇಕು ಎಂಪ್ಲಾಯ್ ಐಡಿ ನಿನಗೆ ನೀ ಯಾರ ಕೇಳವ ನಾ ಕಂಪ್ನಿ ಎಂಪ್ಲಾಯ್ ಅದನ್ನತ್ತ ಹೇಳಕತ್ತೀನಿ ಏನ್ ಹೇಳ್ತೀನಿ ನಿನಗ ತಿಳಿದೈತಿ ನಿನಗ ನಿನಗೆ ಅರ್ಥ ಆಗ್ತಿಲ್ಲ ನಾನು ಅದನ್ನ ಹೇಳಕತ್ತೀನಿ ನಾ ಎಂಪ್ಲಾಯ್ ಐಡಿ ಹೇಳಕ್ ರೆಡಿ ಅದನ್ನು ನೀ ಏಮೆ ಕಟ್ಟಕ್ ರೆಡಿ ಅದಿ ನೀ ಕಂಪನಿ ಎಂಪ್ಲಾಯ್ ಇದೆಯಲ್ಲ ನೀ ಎಂಪ್ಲಾಯ್ ಐಡಿ ಹೇಳಕ್ ರೆಡಿ ಅದನ್ನ ನೀ ಏಮೆ ಕಟ್ಟಕ್ ರೆಡಿ ಅದಿ ಅಲ್ಲೇ ಕೇಳ ಮಗನ ಇಲ್ಲಿ ನೀ ಮಗನೇ ನೀ ಸೀದಾ ಮಾತಾಡ್ಲಿ ಮಗನೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ನಾ ಐಡಿ ನಂಬರ್ ಹೇಳಕ್ ರೆಡಿ ಅದ ಏಮೆ ಕಟ್ಟಕ್ ರೆಡಿ ಐತಿ ರೆಸ್ಪೆಕ್ಟ್ ಅವನು ಕೇಳಿ ನಾ ಹೇಳ್ತೀನಿ ಎಲ್ಲ ಮಾತಾಡ್ತಿಲ್ಲ ಎಷ್ಟು ಮಂದಿ ಸಿಕ್ತಿತ್ತು ಏನು ನಿನಗ ಬರೀ ಮಂದಿ ನೀನು ಏಮೆ ಕಟ್ಟಕ್ ಯಾಕೆ ಲೋನ್ ತಗೋತಿರೋ ನಿಮ್ ಕೈ ಆಗಿಲ್ಲ ಹೋಗ್ಲಿ ಮುಚ್ಕೊಂಡ್ ಹೋಗ್ರಿ ನನ್ ಕೈ ಆಗಲ್ಲ ರೊಕ್ಕ ಕೊಟ್ಟನ ವಸೂಲಿ ಮಾಡೋದು ನನಗ್ ಗೊತ್ತೈತೆ ಇಂತ ಎಷ್ಟು ಮಂದಿ ತಗೊಂಡು ಉದ್ದಾರಕ್ಕೆ ನೋಡ್ತೀನಿ ನಾನು ಇಂತ ಬ್ಯಾಂಕಿನ ಆಯ್ತಾ ನೋಡ್ಕೋಕ್ ನಡಿ ನೋಡ್ತಾಳ ನಾನು ನೋಡ್ಕೊಂಡು ಹೇಳ್ತೀನಿ ನನಗೆ ಆಯ್ತು ನೋಡು ಆಯ್ತು ಹೇಳಿರಿ ನೀವು ನಮಸ್ತೆ ಸರ್ ಪೂನಾವಾಲ ಫಿನ್ಕಾಪ್ ಕಡೆಯಿಂದ ಕಾಲ್ ಮಾಡಿದ್ದು ಕಾಲ್ ಕ್ವಾಲಿಟಿ ರೆಕಾರ್ಡ್ ಆಗ್ತದೆ ಸಾಯಿ ಕುಮಾರ್ ಅಂತೇಳಿ ಸಿಮುಲ್ಲ ಅಲ್ಲ ಸರ್ ಮಾತಾಡ್ತಾ ಇರೋದು ಹೌದು ಸರ್ ನಿಮ್ದು ಇದು EMI ಪೆಂಡಿಂಗ್ ಇದೆಯಲ್ಲ ಲೋನ್ ನಂಬರ್ ಲಾಸ್ಟ್ 0670 ಇದೆ ನೋಡಿ 12,087 ರೂಪಾಯಿ ಪೇ ಮಾಡ್ತಾ ಇದ್ದೀರಾ ಅದು ಇಲ್ಲ ಇವಾಗ ಪೇ ಮಾಡ್ತಾ ಇಲ್ಲ ಫಂಡ್ ಇಶ್ಯೂ ಇದೆ ಫಂಡ್ ಇಶ್ಯೂ ಇದ್ರೆ ಸ್ವಲ್ಪ ಅಲ್ಟರ್ನೇಟಿವ್ ಅಡ್ಜಸ್ಟ್ ಮಾಡಿ ಪೇ ಮಾಡ್ಬೋದಲ್ಲ ಸರ್ 5ನೇ ತಾರೀಕಿಗೆ ಡ್ಯೂ ಡೇಟ್ ಇತ್ತು ನಿಮ್ಮದು ಕರೆಕ್ಟ್ ಇತ್ತು ಅಡ್ಜಸ್ಟ್ಮೆಂಟು ಆಗ್ತಾ ಇಲ್ಲ ಸ್ವಲ್ಪ ಟೈಮ್ ಹಿಡಿಯೋದು ಬಟ್ ಈಗ ಲೇಟ್ ಆದಷ್ಟು ನಿಮಗೆ ಒಂದು ಚಾರ್ಜಸ್ ಆ್ಯಡ್ ಆಗುತ್ತಲ್ಲ ಸರ್ ಡೈಲಿ ಬೇಸಿಸ್ ಮೇಲೆ ಚಾರ್ಜಸ್ ಆ್ಯಡ್ ಆಗುತ್ತೆ ಹಾಗೆ ಸಿವಿಲ್ ಲಿಸ್ಟ್ ಆ್ಯಡ್ ಆಯ್ತು ಅಂದ್ರೆ ಲೋನ್ ಸಿಗೋದು ಕಷ್ಟ ಆಗುತ್ತಲ್ಲ ಸರ್ ಫ್ಯೂಚರಲ್ಲಿ ಹೌದು ಗೊತ್ತು ಪರವಾಗಿಲ್ಲ ಚಾರ್ಜಸ್ ಬೀಳಿ ಸ್ವಲ್ಪ ಪೇಮೆಂಟ್ ಡಿಲೇ ಆಗ್ಬೋದು ಇವಾಗ ಪೇಮೆಂಟ್ ಡಿಲೇ ಆದರೆ ಏನಾದರೂ ಸೇವಿಂಗ್ ಇದ್ದಿರುತ್ತಲ್ಲ ಸರ್ ಅದ್ರ ಮೂಲಕನೂ ಪೇ ಮಾಡ್ಕೋಬೋದು ಇಲ್ಲ ಅಂದ್ರೆ ನಿಮ್ದು ಏನು ಅಡ್ಜಸ್ಟ್ ಸ್ವಲ್ಪ ಅಲ್ಟರ್ನೇಟಿವ್ ಎಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ ನಾವು ಎಲ್ಲಿ ನಾವು ಸೇವಿಂಗ್ಸ್ ಏನೂ ಇಟ್ಟಿಲ್ಲ ಸೇವಿಂಗ್ಸ್ ಇರ್ತಿದ್ರೆ ಪೇಮೆಂಟ್ ಮಾಡಿ ಮುಗಿಸ್ತಿದೆ ಸೇವಿಂಗ್ಸ್ ಏನೂ ಇಲ್ಲ ಓಕೆ ಸರ್ ಎವ್ರಿ ಮಂತ್ ಇರುತ್ತಲ್ಲ ಸರ್ ನಿಮ್ಗೆ ಗೊತ್ತಿರುತ್ತಲ್ಲ 5 ಡೇಟ್ ಬಂದ್ರೆ ಒಂದು EMI ಇರುತ್ತೆ ಅಂತೇಳಿ ಅದಕ್ಕೆ ಸ್ವಲ್ಪ ಕರೆಕ್ಟ್ ಅಲ್ಟರ್ನೇಟಿವ್ ಅಯ್ಯೋ ಎವ್ರಿ ಮಂತ್ ಟೈಮ್ ಇರುತ್ತೆ ಗೊತ್ತು ನನಗೆ ಆದ್ರೆ ಪೇಮೆಂಟ್ ಇಲ್ಲ ಅಂದ್ರೆ ಏನು ಮಾಡೋದು ಎವ್ರಿ ಮಂತ್ ತೊಗೊಂಡ್ರೆ ಏನು ಮಾಡೋದು ಪೇಮೆಂಟ್ ಇದ್ರೆ ಪೇಮೆಂಟ್ ಅಲ್ಲ ದುಡ್ಡು ಇದ್ರೆ ಪೇಮೆಂಟ್ ಅಲ್ಲ ಎವ್ರಿ ಮಂತ್ ಅಂತೂ ಈ ತಿಂಗಳು ಡೇಟ್ ಬರುತ್ತೆ ಮುಂದಿನ ತಿಂಗಳು ಡೇಟ್ ಬರುತ್ತೆ ಆದ್ರೆ ಪೇಮೆಂಟ್ ಬೇಕಲ್ಲ ಕೈಯಲ್ಲಿ ದುಡ್ಡು ಬೇಕಲ್ಲ ನೀವು ಸರ್ ನೀವು ತಗೊಳ್ಳುವಾಗ ಆನ್ ಟೈಮ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ತಗೊಂಡಿದ್ದಲ್ಲ ಸರ್ ಸ್ಯಾಲ್ರಿ ಆದ್ರೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ತಗೊಂಡಿಲ್ಲ ಅಲ್ಲ ಸರ್ ನೀವು ಎಲ್ಲರೂ ಅದೇ ಹೇಳ್ತಾರೆ ಎಲ್ಲರಿಗೂ ಅದೇ ಕೊಡ್ತಾರೆ ಆನ್ ಟೈಮ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಪರಿಸ್ಥಿತಿ ಅವಾಗ ಚೆನ್ನಾಗಿತ್ತು ಇವಾಗ ಒಂದ್ ಸ್ವಲ್ಪ ಪರಿಸ್ಥಿತಿ ಒಂದ್ ಸ್ವಲ್ಪ ಕೆಟ್ಟಿದೆ ಕೈಯಲ್ಲಿ ದುಡ್ಡಿಲ್ಲ ಅಂದ್ಮೇಲೆ ಅದು ನಿಮ್ದು ಆನ್ ಟೈಮ್ ಪೇಮೆಂಟ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ರೆ ಏನು ಪ್ರಯೋಜನ ದುಡ್ಡು ಬೇಕಲ್ಲ ಅದಕ್ಕೆ ಓಕೆ ಸರ್ ಅರ್ಥ ಆಗುತ್ತೆ ಬಟ್ 5ನೇ ತಾರೀಕು ಇರೋದು ಒಂದು 7ನೇ ತಾರೀಕು 8ನೇ ತಾರೀಕು ಕಟ್ಟಿದ್ದೀರಾ ಅಂದ್ರೆ ಓಕೆ ಸರ್ ಆಲ್ಮೋಸ್ಟ್ ಮಂತ್ ಎಂಡ್ ಸರ್ ಇರ್ಲಿ ಪರವಾಗಿಲ್ಲ ದುಡ್ಡು ಬಂದ ತಕ್ಷಣ ಮಾಡ್ಬಿಡ್ತೀನಿ
ನೀವು ಮಾಡ್ತೀರಾ ಸರ್, ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ಆನ್ ಟೈಮ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಇರುತ್ತಲ್ಲ ಸರ್. ಸಿವಿಲ್ ಹಿಸ್ಟ್ರಿ ಆಗಲಿ ಯಾವುದೇ ಥರ ಚಾರ್ಜಸ್ ಬೀಳಂಗಿಲ್ಲ ಸರ್. ಇನ್ ಕೇಸ್ ಈಗ ಚಾರ್ಜಸ್ ನೀವು ಕಡೆ ಕಟ್ಟಕ್ಕೆ ಬಂದರೆ ನೀವೇ ಕೇಳ್ತೀರಾ ಸರ್ ಕ್ವಶನ್, ಚಾರ್ಜಸ್ ಅಷ್ಟು ಹೆಂಗಾಯ್ತು ಇಷ್ಟು ಹೆಂಗಾಯ್ತು ನೀವೇ ಕೇಳ್ತೀರಾ ಸರ್ ಕಡೆ ಪ್ರಶ್ನೆ. ಇಲ್ಲ ನಮಗೆ ಅದೇನು ಇದು ಇಲ್ಲ, ಸದ್ಯಕ್ಕಂತ ದುಡ್ಡಿಲ್ಲ. ಇವಾಗ RTP ಹಾಕಿ ಅದರಲ್ಲಿ, ಸರ್ ಇವಾಗ RTP ಮೆನ್ಷನ್ ಮಾಡಿ ಅದರಲ್ಲಿ. ಅರ್ಥ ಆಗ್ತಿಲ್ಲ ಸರ್. RTP ಮೆನ್ಷನ್ ಮಾಡಿ, RTP ರೆಫ್ಯೂಸ್ ಟು ಪೇ. ಇವಾಗ ಆಗ್ತಾ ಇಲ್ಲ ಪೇಮೆಂಟ್ ಸರ್. ಆಗಲ್ಲ ಅಂತಂದ್ರೆ ಸ್ವಲ್ಪ ಅಲ್ಟರ್ನೇಟಿವ್ ಅಡ್ಜಸ್ಟ್ ಮಾಡಿ ಪೇ ಮಾಡಬೇಕಲ್ಲ ಸರ್. ಪಾಸಿಬಲ್ ಇಲ್ಲ. ಯಾಕೆ ಒಂದೇನು ಜಬರ್ದಸ್ತಿನಾ ಸರ್? ಪಾಸಿಬಲ್ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಅಡ್ಜಸ್ಟ್ ಮಾಡ್ಬೇಕಲ್ಲ ಸರ್, ಅದು ನಿಮ್ ಕರ್ತವ್ಯ. ಆಗಲ್ಲ. ಇಲ್ಲ ಕರ್ತವ್ಯ ಅದೇನಿಲ್ಲ. ನಾನು ಇದು ಮಾಡಲ್ಲ. ಪೇಮೆಂಟ್ ಇದ್ರೆ ಮಾಡ್ತೀನಿ, ಅಡ್ಜಸ್ಟ್ಮೆಂಟ್ ಅದು ಮಾಡಲ್ಲ, ಏನೂ ಮಾಡಲ್ಲ. ಪೇಮೆಂಟ್ ಕೈಲಿ ಬಂದ್ರೇನೆ ಮಾಡ್ತೀನಿ. ಸರ್ ನೀವು ತಗೊಳ್ಳುವಾಗ ಆ ರೀತಿ ತಗೊಂಡಿಲ್ಲಲ್ಲ ಸರ್. ನೀವು ಕೇಳಿಲ್ಲ. ನೀವು ಕೇಳಿದ್ರೆ ಹೇಳ್ತಿದ್ನಿ. ನೀವು ಕೇಳಿದ್ರಿ ಸಿಗ್ನೇಚರ್ ಹಾಳಾಗೋಯ್ತು. ನೀವು ಸಿಗ್ನೇಚರ್ ಮಾಡುವಾಗ ಹೇಳಿದ್ರಿ ಅಡ್ಜಸ್ಟ್ಮೆಂಟ್ ಮಾಡಿ ತುಂಬ್ರಿ ಅಂತ ಹೇಳಿ. ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನೀವು ಹೇಳಿದ್ರಿ ಏನು, ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಪೇಮೆಂಟ್ ಇದಿಲ್ಲಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ತುಂಬೇಕಂತ ಹೇಳಿ ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಏನು? ಸಿಗ್ನೇಚರ್ ಮಾಡಿರಲ್ಲ ಸರ್. ಅದ್ರಲ್ಲಿ ಬರ್ದಿದೆ. ಇಲ್ಲ, ಅದ್ರಲ್ಲಿ ಬರ್ದಿದೆ ಅಡ್ಜಸ್ಟ್ಮೆಂಟ್ ಮಾಡಿ ತುಂಬಬೇಕು ಅಂತ ಹೇಳಿ. ಏನ್ ಬರ್ದಿದೆ ಅದ್ರಲ್ಲಿ? ಏನ್ ರೂಲ್ಸ್ ಇದೆ ಅದ್ರಲ್ಲಿ? ಇವಾಗಿಲ್ಲ ಪೇಮೆಂಟ್. ಇವಾಗಿಲ್ಲ ಸದ್ಯದಲ್ಲಿ ಪೇಮೆಂಟ್ ಇಲ್ಲ. ಏನ್ ಮಾಡ್ತೀರಾ ಇವಾಗ? ಏನ್ ಮಾಡ್ತೀರಂಬ ಪ್ರಶ್ನೆ ಅಲ್ಲ ಸರ್. ಆನ್ ಟೈಮ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಒಳ್ಳೇದಿಲ್ಲ ಸರ್. ಬೇಡ, ನನಗೆ ಒಳ್ಳೇದೇನೋ ಅವಶ್ಯಕತೆ ಇಲ್ಲ ಆಗೋದು. ತಗೊಳ್ಳುವಾಗ ಇದೇ ಮಾತು ಹೇಳಿದ್ರೆ ಹೆಂಗಿರುತ್ತೆ ಸರ್? ಅದನ್ನ ಕೇಳಬೇಕಿತ್ತು. ಕೇಳಿಲ್ಲ ನೀವು. ಸಿಗ್ನೇಚರ್ ಕರೆಕ್ಟ್ ಆಗಿ ಮಾಡಿದ್ರಲ್ಲ ಸರ್ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ? ಎಲ್ಲ ಮಾಡಿದ್ವಿ. ಅದಾದ್ರೆ ನಿಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದು ಬರ್ದಿಲ್ಲಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿ ತುಂಬಬೇಕು ಅಂತ ಹೇಳಿ. ತಗೊಂಡಿದ್ರಲ್ಲ, ಅದ್ರಲ್ಲ ಇಲ್ಲಲ್ಲ ಸರ್. ನಿಮ್ ಸ್ಯಾಲರಿ ಆದಾಗೆ ಪೇಮೆಂಟ್ ಮಾಡ್ಬೇಕಂತ ಹೇಳಿ ನೀವು ಹೇಳಿಲ್ಲಲ್ಲ ಸರ್. ನೀವು ಪೇಮೆಂಟ್ ಆದಾಗೆ ಪೇ ಮಾಡ್ತೀರಾ ಅಂತ ನೀವು ಹೇಳಿಲ್ಲಲ್ಲ ಸರ್. ಆನ್ ಟೈಮ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ತಗೊಂಡಿದ್ದಲ್ಲ ಸರ್ ನೀವು? ಮಾಡ್ತೀನಿ ಹೇಳಿದ್ವಿ. ಇವಾಗ ಪೇಮೆಂಟ್ ಇಲ್ಲ, ಏನ್ ಮಾಡುದು ಇವಾಗ? ಪೇಮೆಂಟ್ ಇಲ್ಲ ಅಂದ್ರೆ ಅಲ್ಟರ್ನೇಟಿವ್ ಅಡ್ಜಸ್ಟ್ ಮಾಡಿ ಪೇ ಮಾಡಂಗಿಲ್ಲ. ಅಲ್ಲ, ಮಾಡಂಗಿಲ್ಲ ಅಡ್ಜಸ್ಟ್ಮೆಂಟ್ ಮಾಡಂಗಿಲ್ಲ ನಾನು. ನೀವು ಏನಿವಾಗ ಮಾಡಲ್ಲ ಅಂದ್ರೆ ಓಕೆ ಸರ್. ಏನಾದ್ರೂ ಇಶ್ಯೂ ಇದ್ರೆ ಕಸ್ಟಮರ್ ಕೇರ್ ಕಾಲ್ ಮಾಡಿಬಿಟ್ಟು ಇಲ್ಲ ಬ್ರಾಂಚಿಗೆ ಕಾಲ್ ಹೇಳಿದಲ್ಲ, ಇಶ್ಯೂ ಇದೆ ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ಬೇಕಲ್ಲ ಸರ್ ನೀವು? ಮಾಡೋಣ ಅದೇನ್ ದೊಡ್ಡದ ಮಾಡೋಣ. ಯಾವಾಗ ಮಾಡ್ತೀರಾ ಸರ್? ಮಾಡ್ತೀನಿ, ಫ್ರೀ ಇದ್ದಾಗ ಮಾಡ್ತೀನಿ. ಫ್ರೀ ಇದ್ದಲ್ಲ ಮಾಡ್ತೀನಿ, ಟೈಮ್ ಚೆಕ್ ಮಾಡ್ತೀನಿ. ಸದ್ಯ ಟೈಮ್ ಇಲ್ಲ ಅಂದ್ರೆ 5 ತಾರೀಕು ಟೈಮ್ ಇಲ್ವಾ ಸರ್? ಇಲ್ಲ ಟೈಮ್ ಇಲ್ಲ, ಮಾಡ್ತೀನಿ ಆಮೇಲೆ ಮಾಡ್ತೀನಿ ಸರ್. ಟೈಮ್ ಇಲ್ಲ ಅಂದ್ರೆ ಒಂದ್ 2 ನಿಮಿಷ ತಗೊಂಡ್ ಮಾಡ್ಬೇಕಲ್ಲ ಸರ್ ನೀವು? ಇಲ್ಲ, ನಂಗೆ ಟೈಮ್ ಇಲ್ಲ, ನಾ ಮಾಡ್ತೀನಿ ಆಮೇಲೆ. ನಂಗೆ ಟೈಮ್ ಚೆಕ್ ಮಾಡ್ತೀನಿ ಸರ್. ಟೈಮ್ ಇಲ್ಲ ಅಂದ್ರೆ ತಗೊಂಡ್ ಮಾಡ್ಬೇಕು ಸರ್. ಅದು ನಿಮ್ ಕರ್ತವ್ಯ ಅಲ್ಲ ಅದು ನಿಮ್ದು. ಇಲ್ಲ, ನನ್ನ ಇಷ್ಟ, ನನ್ನ ಮರ್ಜಿ. ನಾನು ಯಾವಾಗ ಬೇಕಾದ್ರೂ ಮಾಡ್ತೀನಿ. ನೀವು ಅದನ್ನ ಹೇಳೋರು ಯಾರ? ನೀವು ಹೇಳೋ ಅವಶ್ಯಕತೆ ಇಲ್ಲ. ನಾನ್ ನಡೆಸ್ಬೇಕು ಕಸ್ಟಮರ್. ನಾವು ನಮ್ ಇಷ್ಟದ ಪ್ರಕಾರ ನಿಮ್ ಕಂಪ್ನಿ ನಡೆಸ್ಬೇಕು. ನೀವು ನಮ್ಮ ಇಷ್ಟದ ಪ್ರಕಾರನೇ ನಿಮ್ ಕಂಪ್ನಿ ನಡೆಸ್ಬೇಕು. ನೀವು ನಾವು ಕಸ್ಟಮರ್, ನಾವ್ ಹೇಳ್ದಾಗ ಕೇಳ್ಬೇಕು ನೀವು.